ಮಹಿಳೆಯರು ಮುಟ್ಟಾದಾಗ ಪೂಜೆ ಮಾಡಬಹುದಾ? ಮುಟ್ಟಿನ ಸಮಯದಲ್ಲಿ ಮನೆಯಿಂದ ಹೊರಗೆ ಇರಬೇಕಾದರೆ ಮನೆ ಒಳಗೆ ಇದ್ದರೆ ಅದು ಮನೆಗೆ ತೊಂದರೆ ಆಗುತ್ತದೆಯಾ? ಅನಿಷ್ಟನ? ಮನೆ ಒಳಗೆ ಬರುವುದಿಲ್ಲವಾ? ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬಹಳ ಕೆಲಸ ಮಾಡುತ್ತಿದ್ದರು. ಮುಟ್ಟಿನ ಸಮಯದಲ್ಲಿ ಹೆಂಗಸರು ಮನೆ ಒಳಗೆ ಇದ್ದರೆ ಏನಾದರೂ ಕೆಲಸ ಮಾಡುತ್ತಾರೆ ಎಂದು ಅವರನ್ನು ಹೊರಗಡೆ ಪ್ರತ್ಯೇಕ ಸ್ಥಳ ಮಾಡಿ ಅಲ್ಲಿ ಪ್ರತ್ಯೇಕ ಚಾಪೆ, ದಿಂಬು, ತಟ್ಟೆ ಮತ್ತು ಚೊಂಬು ಎಲ್ಲವನ್ನು ಕೊಡುತ್ತಿದ್ದರು. ಕಾರಣ ಇಷ್ಟೇ, ವಿಶ್ರಾಂತಿ ಪಡೆಯಲಿ. ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ ಎಂದು ಪದ್ಧತಿ, ಸಂಪ್ರದಾಯ ಎಂದು ಹೇಳಿದರು ಹಿರಿಯರು. ಆದರೆ ಇದು ಬರುಬರುತ್ತಾ ಮೂಢನಂಬಿಕೆ ಆಗಿದೆ. ತುಂಬಾ ಬೆನ್ನು ನೋವು ಇದ್ದಾಗ ಚಾಪೆ ಮೇಲೆ ಮಲಗುವುದು ಬಹಳ ಒಳ್ಳೆಯದು. ಇದೇ ಕಾರಣಕ್ಕೆ ನೆಲದಲ್ಲಿ ಮಲಗಲು ಹೇಳುವುದು. ಸರಿಯಾದ ಸಮಯಕ್ಕೆ ಊಟ, ನೀರು ಎಲ್ಲವನ್ನೂ ತೆಗೆದುಕೊಂಡು ಆ 3 ದಿನವಾದರೂ ಹೆಂಗಸರು ನೆಮ್ಮದಿಯಾಗಿರಲಿ ಎಂದು ಹಿರಿಯರ ಉದ್ದೇಶವಾಗಿತ್ತು. ಮಹಿಳೆಯರು ಮುಟ್ಟಾದಾಗ ತಕ್ಷಣವೇ ತಲೆ ಸ್ನಾನ ಮಾಡಬೇಕಾ? ಮಾಡದೇ ಇದ್ದರೆ ಅದು ಪಾಪವಾಗುತ್ತದೆಯಾ? ಪ್ರತಿ ತಿಂಗಳು ಮಹಿಳೆಯರಿಗೆ ಮುಟ್ಟಾಗುತ್ತದೆ. ಇದೊಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಮಹಿಳೆಯರ ದೇಹದಿಂದ ಅಶುದ್ಧ ರಕ್ತ ಹೊರಬರುತ್ತದೆ. ಮುಟ್ಟಾದ ಸಮಯದಲ್ಲಿ ಮಹಿಳೆಯರಿಗೆ ರಕ್ತಸ್ರಾವವಾಗುವುದು ಬಹಳ ಮುಖ್ಯ. ಇದರಿಂದ ದೇಹದ ಕಲ್ಮಶಗಳು ಚೆನ್ನಾಗಿ ಹೊರಬರುತ್ತವೆ. ರಕ್ತಸ್ರಾವವು ಮುಕ್ತವಾಗಿ ದೇಹದಿಂದ ಹೊರ ಹೋಗಲು ದೇಹವು ಬೆಚ್ಚಗಿರುವುದು ಅವಶ್ಯವಾಗಿದೆ. ಪ್ರತಿ ಮಹಿಳೆಗೆ ಮುಟ್ಟಿನ ಪ್ರಕ್ರಿಯೆ ವಿಭಿನ್ನವಾಗಿರುತ್ತದೆ. ಕೆಲವರಿಗೆ 3 ದಿನ, ಕೆಲವರಿಗೆ 5 ಮತ್ತು ಕೆಲವರಿಗೆ 7 ದಿನಗಳವರೆಗೆ ಈ ಪ್ರಕ್ರಿಯೆ ಇರುತ್ತದೆ. ಎಲ್ಲದರಲ್ಲೂ ಮೊದಲ 3 ದಿನಗಳು ಬಹಳ ಮುಖ್ಯ. ಈ ದಿನಗಳಲ್ಲಿ ತಲೆ ಸ್ನಾನ ಮಾಡಿದರೆ ದೇಹದ ಉಷ್ಣತೆಯು ಕಡಿಮೆ ಆಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತಸ್ರಾವವು ಸರಿಯಾಗಿ ಆಗುವುದಿಲ್ಲ. ಜೊತೆಗೆ ಹೆಣ್ಣು ಮಕ್ಕಳು ಅನೇಕ ಸಮಸ್ಯೆಗಳಿಗೆ ಸಿಲುಕುವುದು ಹೆಚ್ಚು. ಯಾಕೆ ಸಮಸ್ಯೆ ಎದುರಾಗಬಹುದು? ಮಹಿಳೆಯರು ಮುಟ್ಟಾದಾಗ ರಕ್ತಸ್ರಾವ ಸರಿಯಾಗಿ ಆಗದಿದ್ದರೆ ಉಳಿದ ರಕ್ತವು ಹೆಪ್ಪುಗಟ್ಟುವಿಕೆ ಮತ್ತು ಉಂಡೆಗಳ ರೂಪವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸೋಂಕಿನ ಸಮಸ್ಯೆ, ಹೊಟ್ಟೆ ನೋವು ಬರಬಹುದು. ಅನೇಕ ಬಾರಿ ಔಷಧಿಗಳ ಮೂಲಕ ಈ ಗಡ್ಡೆಯನ್ನು ತೆಗೆಯಲು ಆಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ಚಿಕಿತ್ಸೆಯು ತೆಗೆದುಕೊಳ್ಳದಿದ್ದರೆ ಕ್ಯಾನ್ಸರ್ ರೂಪವನ್ನು ಸಹ ಈ ಗಡ್ಡೆಗಳು ಪಡೆದುಕೊಳ್ಳುತ್ತವೆ. ಏನು ಮಾಡಬೇಕು? ಈ ಮುಟ್ಟಿನ ಸಂದರ್ಭದಲ್ಲಿ ರಕ್ತಸ್ರಾವ ಮುಕ್ತವಾಗಿ ಆಗಲು ಮುಟ್ಟಾದ 3 ದಿನಗಳ ನಂತರ ತಲೆ ಸ್ನಾನ ಮಾಡಿ. ನೀವು 3ನೇ ದಿನದಲ್ಲಿ ತಲೆ ಸ್ನಾನ ಮಾಡುವಾಗ ಉಗುರುಬೆಚ್ಚಗಿನ ನೀರನ್ನು ಬಳಸಿ. ಇದನ್ನು ಮಾಡುವುದರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಅಸ್ವಸ್ಥತೆ, ನೋವು ಕಡಿಮೆ ಆಗುತ್ತದೆ. ಏಕೆಂದರೆ ಇದು ರಕ್ತದ ಹರಿವನ್ನು ಸುಧಾರಿಸುತ್ತದೆ, ಜೊತೆಗೆ ನೋವನ್ನು ನಿವಾರಿಸುತ್ತದೆ. ಮುಟ್ಟಿನ ಸಮಯದಲ್ಲಿ ದೇವರ ಪೂಜೆ ಮಾಡಬಹುದಾ? ಒಮ್ಮೆ ಯೋಚಿಸಿ. ಶೌಚಾಲಯಕ್ಕೆ ಹೋಗಿ ಸ್ನಾನ ಮಾಡದೆ ಪೂಜೆ ಮಾಡಲು ಮನಸ್ಸು ಒಪ್ಪುವುದಿಲ್ಲ. ಅಥವಾ ಧೂಳು ಕಸದಲ್ಲಿ ಕೆಲಸ ಮಾಡಿ ಸ್ನಾನ ಮಾಡದೆ ಪೂಜೆ ಮಾಡಲು ಮನಸ್ಸು ಒಪ್ಪುತ್ತದೆಯೇ? ಹಾಗೆ ದೇಹದಲ್ಲಿ ರಕ್ತಸ್ರಾವ ಆಗುತ್ತಿರುವಾಗ ಪೂಜೆ ಮಾಡಲು ಮನಸ್ಸು ಒಪ್ಪುತ್ತದೆಯೇ? ಪೂಜೆ ಮಾಡಲು ಏನಿಲ್ಲದಿದ್ದರೂ ನಡೆಯುತ್ತದೆ. ಆದರೆ ಏಕಾಗ್ರತೆ, ಶ್ರದ್ಧೆ ಬಹಳ ಮುಖ್ಯ. ಮುಟ್ಟಿನ ಸಂದರ್ಭದಲ್ಲಿ ಖಂಡಿತವಾಗಿಯೂ ಮನಸ್ಸು ಶಾಂತವಾಗಿ ಇರುವುದಿಲ್ಲ. ಕಾರಣ ನೋವು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವುದರಿಂದ ಕಿರಿಕಿರಿ, ಕೋಪ, ಬೇಜಾರು ಇವೆಲ್ಲವೂ ಒಟ್ಟಿಗೆ ಆಗುತ್ತಿರುತ್ತದೆ. ಇನ್ನು ಪೂಜೆ ಮಾಡಲು ಹೇಗೆ ಸಾಧ್ಯ ಅಲ್ಲವೇ? ಈ 3-4 ದಿನ ವಿಶ್ರಾಂತಿಗಾಗಿ ಮೀಸಲಿಡುವುದು ಬಹಳ ಮುಖ್ಯ. ಬೇರೆಲ್ಲ ಯೋಚನೆ ಅಗತ್ಯವೇ ಇಲ್ಲ. ಆರೋಗ್ಯದ ಬಗ್ಗೆ, ಶುದ್ಧತೆ ಬಗ್ಗೆ ಕಾಳಜಿ ಬಹಳ ಮುಖ್ಯ. ಇನ್ನು ಹೆಂಗಸರೇ ಪೂಜೆ ಮಾಡಬೇಕು ಎಂದು ಯಾವ ಶಾಸ್ತ್ರದಲ್ಲೂ ಕೂಡ ಹೇಳಿಲ್ಲ. ಕೆಲವರು ವ್ರತಗಳನ್ನು ಬಿಟ್ಟು, ಅಂದರೆ ಮಂಗಳಗೌರಿ ವ್ರತ, ಮಹಾಲಕ್ಷ್ಮಿ ವ್ರತಗಳನ್ನು ಬಿಟ್ಟು ಬೇರೆ ಸಮಯದಲ್ಲಿ ಹೆಂಡತಿಗೆ ಮುಟ್ಟಾದಾಗ ಮನೆಯ ಯಜಮಾನ ಅಂದರೆ ಪತಿಯು ಧಾರಾಳವಾಗಿ ದೇವರ ಪೂಜೆ ಮಾಡಬಹುದು. ಇದರಿಂದ ಅರ್ಧ ಪುಣ್ಯ ಹೆಂಡತಿಗೂ ಸಿಗುತ್ತದೆ. ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಹೆಂಡತಿಗೆ ಪತಿಯು ಕೆಲಸದಲ್ಲಿ ಸಹಾಯ ಮಾಡುವುದು ಕರ್ತವ್ಯವಾಗಿರುತ್ತದೆ. ಇದರಿಂದ ಹೆಂಡತಿಗೆ ತುಂಬಾ ಸಂತೋಷ ಕೂಡ ಆಗುತ್ತದೆ.
ಏನೇ ಆಗಲಿ ಹಿರಿಯರು ಮಾಡಿರುವ ಪದ್ಧತಿ ಅನುಸರಿಸುವಾಗ ಹೆಣ್ಣು ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತಿತ್ತು. ಆದರೆ ಈಗ ಮುಟ್ಟಿನ ದಿನದಲ್ಲೂ ಕೂಡ ಹೆಣ್ಣು ಮಕ್ಕಳು ವಿಶ್ರಾಂತಿ ಪಡೆಯಲಾಗದಷ್ಟು ಬದಲಾವಣೆಗಳಾಗಿವೆ. ಇದರಿಂದ ಹೆಣ್ಣು ಮಕ್ಕಳು ಗರ್ಭಕೋಶದ ಸಮಸ್ಯೆಗಳು ಮತ್ತು ಇನ್ನೂ ಹೆಚ್ಚಿನ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಒಮ್ಮೆ ಯೋಚಿಸಿ, ಯಾವುದು ಸರಿ ಯಾವುದು ತಪ್ಪು ಎಂದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.